ರಿಷಿ. ಕಮಲಿ ಬರ್ತ್ಡೇಗೋಸ್ಕರ ಇಷ್ಟೆಲ್ಲ ಅರೇಂಜ್ ಮಾಡಿದ್ಯಾ? ವಾವ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಅನಿಕಾ, ಇವತ್ತು ಬರ್ತ್ಡೇ ಕಮಲಿದು, ಫಸ್ಟ್ ಅವಳಿಗೆ ವಿಶ್ ಮಾಡು. Of course, yes. Kamali, wish you a very happy birthday once again. Thanks, Anika. ಕಮಲಿ, ಮತ್ತೆ ನಮ್ಮ ಅಣ್ಣನ ಗಿಫ್ಟ್ಸ್ ಎಲ್ಲ ಹೇಗಿತ್ತು? ಏನು ಹೇಳಿ ರಚನಾ, ನಾನು ಅದೇಟ್ ಅದೃಷ್ಟ ಮಾಡಿದ್ನೋ ರಿಷಿ ಸರ್ ಸಿಗೋದಕ್ಕೆ. ಅವ್ವ ಅಪ್ಪಯ್ಯ ಬಂಧು ಬಳಕ ಎಲ್ರೂ ನಾನು ರಿಷಿ ಸರ್ ಹಾಗೆ ಕಾಣ್ತೀನಿ. ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇಯ ರಚನಾ. ಕಮಲಿ, ಅದ್ರಲ್ಲಿ ನನಗೂ ಕ್ರೆಡಿಟ್ ಸಿಗಬೇಕು. ಗಿಫ್ಟ್ ರ್ಯಾಪ್ ಮಾಡೋಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಕಮ್ಲಿ, ನನಗೆ ರಿಷಿ ಸರ್ ಕೊಟ್ಟಂಗೆ ಆಟೋ ಒಂದು ಗಿಫ್ಟ್ ಕೊಡೋಕ್ಕಾಗಕ್ಕಿಲ್ಲ. ಏನೋ ನನ್ನಿಂದ ಆಗಿದ್ದು ಒಂದು ಸಣ್ಣ ಗಿಫ್ಟ್ ಐತೆ, ತಕ್ಕೋ. ಹ್ಯಾಪಿ ಬರ್ಡೇ ಕಮ್ಲಿ. ನಿಂಗೆ ನೀನೇನು ಗಿಫ್ಟ್ ಕೊಡಬೇಕು ಅನ್ನೋದೇನಿಲ್ಲ, ಬಾಯಾಗೆ ವಿಶ್ ಮಾಡಿದ್ರೆ ಆಟೆ ಸಾಕು. ಹಾಯ್ ಬೆನ್ನು. ಕಮಲಿ, ನನ್ನ ಕಡೆಯಿಂದ ಒಂದು ಗಿಫ್ಟ್ ತಕ. ಥ್ಯಾಂಕ್ಸ್ ಅಂಬು. ಕಮಲಿ, ನಿಮ್ಮಿಬ್ರು ಪ್ರೀತಿಗೆ ಯಾವ ವಿಘ್ನನೂ ಬರಬಾರ್ದು ಅಂತ ನನ್ನ ಕಡೆಯಿಂದ ಒಂದು ಪುಟ್ಟ ಗಣೇಶ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ರಚನಾ. ಕಮಲಿ, ಹುಟ್ಟುಹಬ್ಬದ ಶುಭಾಶಯಗಳಮ್ಮ. ತಾತಯ್ಯ, ನೀವಿನ್ನ ಮನ್ಗಿರ್ಲಿಲ್ವಾ? ರಿಷಿನೇ ಅಲ್ಲಿಂದ ಇಲ್ಲಿಗೆ ಬಂದಿರ್ಬೇಕಾದ್ರೆ ನಾವು ಮಲಗಿರೋಕ್ಕಾಗತ್ತಾ? ಹಂಗಂದ್ರೆ ನಿಮ್ಗೂ ಇದೆಲ್ಲ ಮೊದಲೇ ಗೊತ್ತಿತ್ತಾ? ಗೊತ್ತಿಲ್ಲ ಏನು, ಇದೆಲ್ಲ ಮೊದಲೇ ಪ್ಲಾನ್ ಆಗೋಗಿತ್ತು. ಅನ್ಪೂರ್ಣ ದಿನ ಇರಬೇಕಾಗಿತ್ತು, ಆದರೆ ನಿಮ್ಮ ಮದುವೆ ನಿಶ್ಚಯ ಆಯ್ತಲ್ಲ, ಹರಕೆ ತೀರಿಸೋದಕ್ಕೆ ಮನೆ ದೇವರು ಹೋಗಿದ್ದಾಳೆ. ಅಯ್ಯೋ, ನಾನು ಇಂಪಾರ್ಟೆಂಟ್ ವಿಷಯನೇ ಮರ್ತೋಗ್ಬಿಟ್ಟೆ. ಕೇಕ್ ತತ್ತೀನಿ ರೀ. ಕಮಲಿ ಅವರು, ಹ್ಯಾಪಿ ಬರ್ಡೇ ಕಮಲಿ ಅವರೇ. ಥ್ಯಾಂಕ್ ಯು ಸರ್. ಕಮಲಿ, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ನಿಂಗೆ. ಹ್ಯಾಪಿ ಬರ್ಡೇ ಕಮಲಿ. ಹ್ಯಾಪಿ ಬರ್ಡೇ ಕಮಲಿ. ಥ್ಯಾಂಕ್ ಯು ರಚನಾ.
ಶಬಾಷ್ ಸರ್. ಬಾಯ್ ಫ್ರೆಂಡ್ ಅನ್ಮ್ಯಾಕೆ ಈಟನ ಕೀಟ್ಲೆ ಮಾಡಲೇಬೇಕು. ನೀವು ಸೂಪರ್. ಕಮಲಿ, ಮುಂದಿನ ವರ್ಷ ನಿನ್ನ ಬರ್ತ್ಡೇಗೆ ನಾವೆಲ್ಲ ಋಷಿ ಮನೆಗೆ ಮುತ್ತಿಗೆ ಹಾಕ್ಬೇಕಾಗತ್ತೆ. ಹೇ, ನಮ್ಮ ಮದ್ಗೆಕೆನೆ ಕೆಂಪಾಯ್ತು. ಏನಿಲ್ಲ ರಚನಾ. ಅಯ್ಯೋ, ಅದು ಕೆಂಪಲ್ಲ ರಚನಾ, ಕೇಕು. ಅಲ್ಲ, ಕೇಕ್ ಕಟ್ ಮಾಡಿದ್ದಾಯ್ತು, ತಿನ್ನೋದಕ್ಕೆ ಯಾರಿಗೆ ವೈಟಿಂಗು? ಗಾಡ್, ಐ ಆಮ್ ಸೋ ಸಾರಿ. ನಾನು ಖುಷಿಯಿಂದ ಕ್ಲಾಪ್ ಮಾಡೋಕ್ಕೆ ಹೋದೆ, ಆಮೇಲೆ ಬಿದ್ದೋಯ್ತು. ಫ್ಲಾಪ್ ಆಗೋಯ್ತಲ್ವಾ ನಿಕಾ? ನನ್ನ ಎರಡನೇ ಮೊಮ್ಮಗಳು ಎಲ್ಲೇ ಕೈ ಇಟ್ಟರು ಏನಾದರೂ ಒಂದು ಎಡಬಿಟ್ಟು ಮಾಡೇ ಮಾಡ್ತಾಳೆ. ಐ ಆಮ್ ಸೋ ಸಾರಿ. ನಾನೇ ಕ್ಲೀನ್ ಮಾಡ್ತೀನಿ. ಅನಿಕಾ, ಪರವಾಗಿಲ್ಲ ಬಿಡು. ಕಮಲಿ, ನೀ ಹೋಗಮ್ಮ, ಮಗ ತೊಳ್ಕೊಂಬ ಹೋಗು. ಎಲ್ಲ ಕ್ಲೀನ್ ಮಾಡಿದ್ರಾಯ್ತು. ಯಾಕೆ ಇಲ್ಲಿ ಕರ್ಕೊಂಬಂದೆ? ನಮ್ಮ ಮೆಮೊರಿ ಕಾರ್ಡಿಂದ ಸ್ವಲ್ಪ ಮೆಮೊರಿನ ತೆಗಿಯೋಣ ಅಂತ. ಶುರು ಮಾಡ್ಕೊಂಡು ಇವ್ರು ಹುಚ್ಚುಚ್ಚಾಗಿ ಮಾತಾಡೋದನ್ನ. ನಾನು ಕಮಲಿ ಅವ್ರ ಜೊತೆಲಿದ್ರೆ ಜಾಸ್ತಿ ರೊಮ್ಯಾನ್ಸ್ ಮಾಡ್ತೀರಾ ಅಂತ ಕರ್ಕೊಂಬಂದ್ಲು. ಇವಾಗ ಲೈಟು, ಮೆಮೊರಿ ಕಾರ್ಡು ಅಂತೆಲ್ಲ ಮಾತಾಡ್ತಿದ್ಯಾ. ಕಮಲಿ ಅವರೇ, ಬನ್ನಿ ಹೋಗೋಣ. ಸರ್, ಒಂದು ನಿಮಿಷ ತಡೀರಿ. ರಚನಾ, ಯಾಕೆ ಇಲ್ಲಿ ಕರ್ಕೊಂಬಂದೆ? ಅಣ್ಣನ ಮಾತು ಕೇಳ್ಕೊಂಡು ನೀನು ಪ್ರಶ್ನೆ ಮಾಡ್ತಿದ್ಯಲ್ಲ ಆತಗೆ. ಸಾಕು ನೀನು ಡ್ರಾಮಾ, ಅದೇನು ಅಂತ ಹೇಳು. ಡ್ರಾಮಾ ಅದನ್ನ ಹೇಳೋಕೆ ಕರ್ಕೊಂಡು ಬಂದಿದ್ದು. ಏನು? ರಚನಾಗೆ ಕಾಲೇಜಾಗ ಡ್ರಾಮಾ ಮಾಡಿದ್ವಲ್ಲ ಸಾರ್, ಅದು ಗೆಪ್ತಿ ಬಂದ್ಬಿಟ್ಟೈತೆ. ರಚನೆಗೆ ಮಾತ್ರ ಅಲ್ಲ, ನಂಗೂವೆ. ಅಯ್ಯ ನಿನ್ನ, ಮತ್ತೆ ಈಟೊತ್ತು ಸುಮ್ಕೆನೆ ನಿಂತಿದ್ದಲ್ಲೋ. ನಿನ್ನ ರಚನೆಗೆ ಗೆಪ್ತಿ ಬಂತು ಅಂತ ಹೇಳಲೇ ಇಲ್ವಲ್ಲ. ಬರೀ ಡ್ರಾಮಾ ಮಾತ್ರ ಅಲ್ಲ, ಚಿಕ್ಕದಾಗಿ ಒಂದು ಗೇಮು ಪ್ಲಾನ್ ಮಾಡೋಣ ಅಂತ ಅನ್ಕೊಂಡೆ. ಏನು? ಅಣ್ಣ, ಕಮಲಿನ ಫಸ್ಟ್ ಟೈಮ್ ನೋಡಿದ್ದು ನಿಂಗೆ ನೆನಪಿದ್ಯಾ? ಯಾಕೆ ನೆನಪಿಲ್ಲ? ರಪ್ ಅಂತ ಒಂದು ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಆದರೆ ನಂದು ಲವ್ ಅಟ್ ಫಸ್ಟ್ ಏಟ್. ಆದ್ರೂ ಹಸಿ ಜೋರಾಗೆ ಬಾರಿಸಿದ್ರು. ಅದು ಯಾರಿಗೋಸ್ಕರ? ಈ ಮಹಾತಾಯಿಗೋಸ್ಕರ. ಆಯ್ತು, ಕಮಲಿ ಅವರು ಅನಿಕಾಗೆ ತೊಂದರೆ ಕೊಡ್ತಿದ್ದಾರೆ ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಅನಿಕಾನೇ ಟ್ರಬಲ್ ಮೇಕರ್ ಅಂತ. ಅಯ್ಯೋ ಸರ್, ನಮ್ಮ ಕಮಲಿ ಯಾವತ್ತೂ ಯಾರಿಗೂ ತೊಂದರೆ ಕೊಡಕ್ಕಿಲ್ಲ. ಓಕೆ, ಇವಾಗ ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಕಮಲಿ, ನೀನು ಸ್ಟಾರ್ಟಿಂಗಲ್ಲಿ ಬಂದಾಗ ಹೇಗಿದೆ ಅಂತ ನೆನಪಿದ್ಯಾ? ರಚನಾ, ಎಲ್ಲನೂ ಗೆಪ್ತಿ ಐತೆ. ಕಷ್ಟದ ದಿವ್ಸಗಳನ್ನ ಯಾವ ಕಾಲಕ್ಕೂ ಮರಿಬಾರ್ದು ಅಂತ ಹೇಳ್ತಾರಲ್ಲ. ಬೆಂಗಳೂರಿಗೆ ಬಂದಿದ್ದು ಹೊಸದ್ರಾಗೆ ಯಾರೂ ಪರಿಚಯ ಇರಲಿಲ್ಲ. ನಾನು ನಿಂಗೆ ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲದೆ ಎಲ್ಲೆಲ್ಲೋ ಏನೇನೋ ಕೆಲಸ ಮಾಡೋ ಪರಿಸ್ಥಿತಿ ಬಂದಿತ್ತು. ಅಲ್ಲಿಗೂ ಇವಳೆಯ ಟಬಲ್ ಮೇಕರು. ಅಮ್ಮ ತಾಯಿ,
ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಡ್ಲಾ? ಆಗಿದ್ದನ್ನೇ ಹೇಳ್ತಿದ್ಯಾ? ನಿಂಗೆ ಸುಮ್ಕಿ ರವಿ, ಹಳೆದನ್ನ ನೆನಪಿಸ್ಕೊಳ್ಳೋ ನೆಪದಾಗೆ ಯಾರಿಗೂ ನೋವು ಮಾಡಬಾರ್ದು. ಅನಿಕಾ ಸಾರಿ ಕಣವಿ. ಅಯ್ಯೋ ಕಮಲಿ, ನೀನು ಸಾರಿ ಕೇಳಬೇಡ, ಇಟ್ಸ್ ಓಕೆ. ಕಮಲಿ, ಇನ್ನು ಏನೇನು ನೆನಪಿದೆ ಹೇಳು. ನಮ್ಮನ್ನ ನೆಮ್ಮದಿಯಾಗಿರೋ ಕೂಡ ಇಲ್ಲಿಗೆ ಉಳ್ಕೊಂಬಂದ್ರ? ಇನ್ನ ಹೇಳ್ತೀನ ಅಂತ ಗೋಳ್ಕೋತೀರಾ? ನಾವು ಹಳ್ಳಿಯಿಂದ ಬಂದಿದ್ದೀವಿ ಅನ್ನೋ ಕಾರಣಕ್ಕೆ ನಿಮ್ಗೆ ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ಕೆ ಇರ್ಬೇಕಾ? ಕಮಲಿ, ಇವ್ರು ನಿಮ್ಮ ಇಂಗ್ಲಿಷ್ ಲೆಕ್ಚರರ್ ರಿಷಿ ನಂದಾ ಸರ್ ಅಂತ. ನಾವಿಬ್ರು ಫ್ರೆಂಡ್ಸ್ ಆಗಿರೋಣ. ಇದೇ ನಂಗೆ ಆಗಕ್ಕಿಲ್ಲ ಅಂತ ಹೇಳೋದು. ಇದು ಕಮಲಿ ಅವರು ಬರ್ದಿರೋ ನಿಜವಾದ ಆನ್ಸರ್ ಪೇಪರ್. 50ಕ್ಕೆ 35 ಮಾರ್ಕ್ಸ್ ತಗೊಂಡಿದ್ದಾರೆ. ಸೂಪರ್ ಕಮಲಿ. ಇವ್ರಿಗೆ ಆ ಟೈಮಲ್ಲಿ ಕ್ಲೋಸ್ ಆಗಬೇಕು ಅಂತ ಎಷ್ಟು ಟ್ರೈ ಮಾಡಿದ್ನೋ ಏನೋ. ಆ ಟೈಮಾಗೂ ಇವಳೆ ಟ್ರಬಲ್ ಮೇಕರ್. ಆಗ ಕಷ್ಟಪಡ್ತಿದ್ದೆ ರಿಷಿ, ಬಟ್ ಈಗ ಹಾಗೇನಿಲ್ವಲ್ಲ, ಯಾವಾಗಲೂ ಅಂಟ್ಕೊಂಡೇ, ಐ ಮೀನ್ ಜೊತೆಲೇ ಇರ್ತೀರಾ ಅಂತ. ಯಾಕೆ ಎಲ್ಲರೂ ಸೀರಿಯಸ್ ಆಗೋದ್ರಿ? ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ನಾಟಕನ ಯಾರು ಮರೆತ್ರೂ ನಾನು ಮರೆಯೋಕ್ಕಿಲ್ಲಪ್ಪ. ಆ ನಾಟಕದಿಂದ ನನ್ನ ಬದುಕೆ ಬದಲಾಗ್ಬಿಡ್ತು. ಐ ಆಮ್ ಸೋ ಸಾರಿ ಗೈಸ್, ಐ ಮೀನ್ ಸಾರಿ ಶಂಭು. ಕಾಲೇಜ್ ಮೊದಲನೇ ದಿವಸದಿಂದನೂ ಕಮಲಿನೇ ನಂಗೆ ಸಪೋರ್ಟು. ಕಮಲಿ ಏನನ್ನ ನಂಗೆ ಉರಿದಿಂಬಿಸದೇ ಇದ್ದಿದ್ರೆ ನಾನು ಯಾವತ್ತೂ ಹಳ್ಳಿಗೆ ಹೋಗಿ ದನ ಮೇಯಿಸ್ಕೊಂಡು ಇದ್ಬಿಡ್ತಿದ್ದೆ. Excuse me guys, just give me 1 second. Hey, ಬೇರೆ ಟೈಮ್ ಸಿಗ್ಲಿಲ್ವಾ ನಿಮಗೆ ಕಾಲ್ ಮಾಡಿ ಟಾರ್ಚರ್ ಕೊಡಕ್ಕೆ? ಓಯ್, ಏನು ಟಾರ್ಚರಾ? ಆಹಾ, ನೀನ್ ಫೋನ್ ಮಾಡಿದಾಗ ಮಾತ್ರ ನಾನು ಎತ್ತಬೇಕು, ನಾನು ಫೋನ್ ಮಾಡಿದ್ರೆ ನಿಂಗೆ ಉರಿಯುತ್ತಾ? ಅಂಥದ್ದೇನು ದಬ್ಬಾಗ್ತಿದೆ ಇಷ್ಟೊತ್ತಲ್ಲಿ? ಇವತ್ತು ಅವಳ್ದು ಹುಟ್ಟಿದ್. ಹಾ? ಏನ? ಏನಿಲ್ಲ, ಏನ್ ವಿಷಯ ಅಂತ ಮೊದಲು ಹೇಳು. ಏನು ಇಲ್ಲ ಅಂದ್ರೆ ಫೋನ್ ಇಡು, ಆಮೇಲೆ ಮಾತಾಡ್ತೀನಿ. ಬಾಯ್. 1 ನಿಮಿಷ ಇರು, ನಾನು ಮೇಷ್ಟ್ರ ಹತ್ರ ಮಾತಾಡಬೇಕು. ವಾಟ್? ನೀನೇ ಮಾತಾಡಿಸ್ತೀಯೋ ಅಥವಾ ನಾನೇ ಫೋನ್ ಮಾಡ್ಲೋ? ಏನೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಛೇ, ಇಲ್ಲಪ್ಪ, ನನ್ನ ಹುಡುಗನ ಹತ್ರ ಮಾತಾಡ್ಬೇಕು ಅಂತ ನೀ ಹತ್ತ ಕೇಳ್ಕೊತಿದ್ದೀನಿ. ಏನ್ ಇವಾಗ ಸಡನ್ ಆಗಿ? ಅದಾ, ಇವತ್ತು ನನ್ನ ಬರ್ತ್ಡೇ. ಮೇಷ್ಟ್ರ ಹತ್ರ ವಿಶ್ ಮಾಡಿಸ್ಕೋಬೇಕು. ಎಲ್ರಿಗೂ
ನಾವೇ ರಾಮ ಸೀತೆ ನಾಟಕ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದಿಢೀರಂತ ರಾಣಿ ಚೆನ್ನಮ್ಮ ನಾಟಕ ಮಾಡಿದ್ವಲ್ಲ, ಹಬ್ಬ ಅದನ್ನಂತೂ ಮರೆಯೋಕ್ಕೆ ಆಗೋಕ್ಕಿಲ್ಲ. ಓ, ಆ ರಾಮಾಯಣ ನಾಟಕದ ಪ್ರಕಾರ ನಾನು ರಾವಣ ಆಗ್ಬೇಕಾಗಿತ್ತು. ಯಾಕಚ್ನಾ? ಅಲ್ಲ, ನಿಂಗೆ ತಲೆನೇ ಇಲ್ಲ, ಇನ್ನು 10 ತಲೆ ಗೆಟಪ್ ಹೇಗೆ ಮಾಡ್ತಿದ್ದೆ ಅಂತ. ಸರಿ, ಈಗ ಶುರು ಮಾಡೋಣವಾ? ಡ್ರಾಮಾ ಪ್ರಾಕ್ಟೀಸ್ ಗೆಪ್ತಿ ಆಯ್ತಾ? ಹಲೋ, ಯಾರು ಕ್ವಶನ್ ಮಾಡ್ತಿದ್ಯಾ? ಡೈಲಾಗ್ ನೆನ್ಪಿಟ್ಕೊಳ್ಳೋದ್ರಲ್ಲಿ ನಮ್ಮ ಹುಡುಗಿ ಭಯಂಕರ ಶಾರ್ಪ್. ನಿಮ್ಮ ಹುಡುಗಿ ಏನೋ ಓಕೆ, ಆದ್ರೆ ನೀನು? ಹಾ, ಶುರು ಮಾಡು, ನಿಂಗೆ ಗೊತ್ತಾಗುತ್ತೆ ಯಾರು ಅಂತ. ಸರಿ ಸರಿ, ಓದ್ಕಿತ್ತ ತೇಜಸ್ಸು ಮಂತ್ರಿ ಪಾತ್ರ ಮಾಡಿದ್ದ, ಈಗ ಅವನ ಬದಲು ನಾನು ಮಾಡ್ತೀನಿ, ನಾನೇ ಮಂತ್ರಿ, ಸರಿನಾ? ಸರಿ, ಬನ್ನಿ ಶುರು ಮಾಡೋಣ. What? ಜೈ, ಯಾಕೆ ಅಂಕಿರ್ಸ್ತಿದ್ಯಾ? ನನ್ನ ಬರ್ತ್ಡೇಗೆ ವಿಶ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕೆ ಹೆಂಗೆ ಕೂಗಾಡ್ ಭಯ ಪಡಿಸ್ತೀಯಾ? ಇವತ್ತು ನಿನ್ ಬರ್ತ್ಡೇನಾ? ನಿಂದು ಅಂದ್ರೆ? ಓ, ನಿಂದುನಾ? ಆಹಾ, ಅಲ್ಲ ಅಲ್ಲ ಅಲ್ಲ. ಮತ್ತೆ ಶಾಕ್ ಆಗ್ತಿದ್ಯಾ? ಈಗೇನು ಮೇಸ್ಟ್ ಹತ್ರ ವಿಶ್ ಮಾಡಿಸ್ತೀಯೋ ಇಲ್ವೋ? ಅದು ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಹಾ, ಯಾವುದನ್ನ? ನಾನು ಹುಟ್ಟಿದ ದಿನ ಅಂತನೋ ಅಥವಾ ಮೇಸ್ಟ್ ಹತ್ರ ನಾನು ಮಾತಾಡಬೇಕು ಅಂತಿದ್ದೀನಿ ಅಂತನೋ? ಲುಕಂಬಿ, ಇವಾಗ ನೀನು ಋಷಿ ಹತ್ರ ಮಾತಾಡೋಕ್ಕಾಗಲ್ಲ. ಯಾಕೆ? ಹಾ, ಅದು ಹೇಗೆ ಸಾಧ್ಯ? ನಾನೀಗ ಅವ್ನ ಮನೆಗೆ ಹೋಗೋಕ್ಕಾಗತ್ತಾ? ಮನೆಗೆ ಹೋಗು ಅಂತ ನಾನೆಲ್ಲ ಹೇಳ್ದೆ, ಜಸ್ಟ್ ಫೋನ್ ಮಾಡು ಸಾಕು. ಸರಿ, ನಾನು ಏನೋ ಒಂದು ಮಾಡ್ತೀನಿ, ಓಕೆ? ವಾಟ್? ಇವಳ್ದು ಬರ್ತ್ಡೇನಾ? ಈ ಅಂಬಿ ಮತ್ತೆ ಕಮಲಿ ಒಂದೇ ಥರ ಕಾಣಿಸೋದು ಮಾತ್ರ ಅಲ್ಲ, ಇಬ್ರು ಬರ್ತ್ಡೇನ ಒಂದೇ ದಿನ ಸೆಲೆಬ್ರೇಟ್ ಮಾಡ್ಕೋತಾರ. ತಾಯಿ, ಹೇಳಿ ಮಹಾಮಂತ್ರಿಗಳೇ. ತಮ್ಮನ್ನು ಕಾಣಲು ಠಾಕ್ರೆ ಸಾಹೇಬರು ಬಂದಿದ್ದಾರೆ. ಕಾರಣ? ನಾವು ಅವರಿಗೆ ಕಪ್ಪ ಕೊಡಬೇಕಾಗಿ ತಮ್ಮಲ್ಲಿ ಮಾತನಾಡಲು ಬಂದಿದ್ದಾರೆ. ಅವರಿಗೆ ಏಕೆ ಕೊಡಬೇಕು ಕಪ್ಪ? ನಮ್ಮ ನೆಲ, ನಮ್ಮ ಗಾಡಿ, ನಮ್ಮ ದೇಶದಲ್ಲಿ ಬಂದು ನೆಲೆಸಿರೋ ಪರದೇಶಿಗಳಿಗೆ ಕಪ್ಪ ನಾವು ಕೊಡಬೇಕೆ ಮಂತ್ರಿಗಳೇ? ತಾಯಿ, ಅವರಿಗೆ ಸಂದೇಶ ಕಳುಹಿಸಿ, ಕಿತ್ತೂರು ಯಾರಪ್ಪನ ಸ್ವತ್ತು ಅಲ್ಲ. ಯಾರವನು? ಆ ಮನ್ರೋ. ಅವನಿಗೆ ತಿಳಿಸಿ ಹೇಳಿ, ಈ ಮಣ್ಣು ನಮ್ಮದೆಂದು. ಅವನ ಪುಡಿಗಾಸಿನ ಒಪ್ಪಂದವನ್ನು, ಗಂಡು ದಿಕ್ಕಿಲ್ಲದ ರಾಜ್ಯವನ್ನು ವಶಪಡಿಸಿಕೊಳ್ಳೋ ಹುನ್ನಾರವನ್ನು ಈ ಕಿತ್ತೂರು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ. ಅವನ ಬಳಿ ನಮ್ಮನ್ನು ಕರೆಯುವುದಕ್ಕೆ ಇವನ್ಯಾರು ತ್ಯಾಕರೆ? ಅಷ್ಟಿದ್ದರೆ ರಾಣಿಯೇ ಅವನನ್ನು ಕಾಣಬೇಕೆಂದಿದ್ದಾಳೆ ಎಂದು ಒಂದು ಸುತ್ತೋಲೆ ಕಳುಹಿಸಿ ಕೊಲ್ಲಾಪುರ ಮೊದಲಾದ ನೆರೆ ಸಂಸ್ಥಾನಗಳಿಗೆ ಸಹಾಯ ನೀಡಿ ಪತ್ರ ಬರೆಯಿರಿ. ಹೇಡಿಗಳಂತೆ ಕಪ್ಪ ಕೊಡುವ ಬದಲು ಯುದ್ಧದಲ್ಲಿ ವೀರಮರಣವೇ ಲೇಸು.